ಸ್ನೇಹಿತರೆ, ಫೇಸ್ಬುಕ್ ಮೆಸೆಂಜರ್ನಲ್ಲಿ ನಾವು ಯಾವುದಾದ್ರೂ ಒಂದೇ ಒಂದು ಅಕೌಂಟ್ಗೆ ರೀಡ್ ರಿಸಿಪ್ಟನ್ನು ಯಾವ ರೀತಿ ನಾವು ಆಫ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಫೇಸ್ಬುಕ್ ಮೆಸೆಂಜರ್ನಲ್ಲಿ ನಾವು ರೀಡ್ ರಿಸಿಪ್ಟನ್ನು ಆಫ್ ಮಾಡೋದ್ರಿಂದ ನಾವು ಆನ್ಲೈನ್ ಇರೋದಾಗಲಿ ಅಥವಾ ಅವರ ಒಂದು ಮೆಸೇಜ್ನ ಅವರು ಸೆಂಡ್ ಮಾಡಿರುವಂಥ ನಮ್ಮ ಸ್ನೇಹಿತರು ಸೆಂಡ್ ಮಾಡಿರುವಂಥ ಮೆಸೇಜನ್ನು ಕೂಡ ನಾವು ಅವ್ರಿಗೆ ಗೊತ್ತಾಗದಾಗೆ ನೋಡ್ಬೋದು, ಅಥವಾ ನಾವು ಮೆಸೇಜ್ ನೋಡಿದ್ರು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ, ನೋಡಿದಾರ ಅಥವಾ ಇಲ್ಲೋ ಅಂತ ಗೊತ್ತಾಗೋದಿಲ್ಲ. ಆ ರೀತಿ ನಾವು ಯಾವ ರೀತಿ ಒಂದೇ ಒಂದು ನಂಬರ್ಗೆ ಅಥವಾ ಒಂದೇ ಒಂದು ಅಕೌಂಟ್ಗೆ ಯಾವ ರೀತಿ ನಾವು ರೀಡ್ ರಿಸಿಪ್ಟನ್ನು ಆಫ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೆಸೆಂಜರ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಫೇಸ್ಬುಕ್ ಮೆಸೆಂಜರು ಇಲ್ಲಿ ನೋಡ್ಬೋದು. ಮೆಸೆಂಜರ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಅಕೌಂಟನ್ನು ಓಪನ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಈ ಒಂದು ಅಕೌಂಟ್ಗೆ ನಾವು ರೀಡ್ ರಿಸಿಪ್ಟನ್ನು ಆಫ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಈ ರೀತಿ ಓಪನ್ ಮಾಡಿಬಿಟ್ಟು ಇಲ್ಲಿ ಅವರ ಒಂದು ಅಕೌಂಟ್ ಇಲ್ಲಿ ಓಪನ್ ಆಗಿದೆ. ಮೇಲ್ಗಡೆ ಇಲ್ಲಿ ಐ ಬಟನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಐ ಬಟನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಎಲ್ಲ ಡೀಟೇಲ್ಸ್ ಅನ್ನೋದು ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ರೀಡ್ ರಿಸಿಪ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ, ಅದನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಈ ಒಂದು ರೀಡ್ ರಿಸಿಪ್ಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ರೀಡ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಶೋ ರೀಡ್ ರಿಸಿಪ್ಟ್ ಅಂತ ಆಪ್ಷನ್ ಇದೆ, ಅದನ್ನು ನಾವು ಟರ್ನ್ ಆಫ್ ಮಾಡಬೇಕು, ಅಂದರೆ ಆಫ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನೋಡಿ, ಈ ರೀತಿ ಮಾಡಿದ ನಂತರದಲ್ಲಿ ಇದೊಂದೇ ನಂಬರ್ಗೆ ರೀಡ್ ರಿಸಿಪ್ಟ್ ಅನ್ನೋದು ಆಫ್ ಆಗುತ್ತೆ ಸ್ನೇಹಿತರೆ. ಬೇರೆ ಯಾವುದೇ ರೀತಿಯಲ್ಲಿ ಬೇರೆ ಅಕೌಂಟ್ಗೆ ಇದು ಸಂಬಂಧಪಡೋದಿಲ್ಲ. ಕೇವಲ ಒಂದೇ ಒಂದು ನಂಬರ್ಗೆ ನಮ್ಮ ರೀಡ್ ರಿಸಿಪ್ಟ್ ಅನ್ನೋದು ಆಫ್ ಆಗುತ್ತೆ. ಈ ರೀತಿ ನಾವು ಯಾವುದಾದ್ರೂ ಒಂದೇ ಒಂದು ಅಕೌಂಟ್ಗೆ ನಾವು ಫೇಸ್ಬುಕ್ ಮೆಸೆಂಜರ್ನಲ್ಲಿ ರೀಡ್ ರಿಸಿಪ್ಟ್ನ ಆಫ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.